ಮತ್ತೊಂದು ಕಡೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿಯನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯನವರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಇವತ್ತಿಗೆ ಹೈಕೋರ್ಟ್ನಲ್ಲಿ ಮುಕ್ತಾಯಗೊಂಡಿದೆ. ಎರಡೂ ಕಡೆ ಸುದೀರ್ಘ ವಾದ ಮಂಡನೆ ಆಲಿಸಿರುವಂತಹ ಹೈಕೋರ್ಟ್ ತೀರ್ಪನ್ನ ಸದ್ಯ ಕಾಯ್ದಿರಿಸಿದೆ. ಹಾಗಾದ್ರೆ ಇವತ್ತು ನಡೆದಂತ ಅಂತಿಮ ದಿನದ ವಾದ ಮಂಡನೆ ಏನೇನಾಯ್ತು ಆಗಿದೆ, ಜೊತೆಗೆ ಇಲ್ಲಿ ತನಕನೂ ಕೂಡ 6 ದಿನಗಳ ಕಾಲ ನಡೆದಿದೆಯಲ್ಲ, ಯಾವ ವಿಚಾರಗಳು ಪ್ರಸ್ತಾಪಕ್ಕೆ ಬಂದಿದೆ, ಏನ್ ಮೆರಿಟ್ಸ್ ಇದೆ ಕೇಸ್ನಲ್ಲಿ ಅನ್ನುವಂಥದ್ದು ಯಾವ ರೀತಿಯಾಗಿ ಉಲ್ಲೇಖ ಆಗಿದೆ ಕೋರ್ಟ್ ಹಾಲ್ನಲ್ಲಿ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಪ್ರಾಸಿಕ್ಯೂಷನ್ ವಾದ ಪ್ರತಿವಾದ ಅಂತ್ಯ. ಆದೇಶ ಕಾಯ್ದಿರಿಸಿದ ಹೈಕೋರ್ಟ್, ಸಿಎಂಗೆ ಟೆನ್ಷನ್. ಸಿಎಂಗೆ ಉರುಳಾಗಿರುವ ಮುಡಾ ಹಗರಣದ ವಾದ ಪ್ರತಿವಾದ ಅಂತ್ಯವಾಗಿದೆ. ಮುಡಾದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಬಗ್ಗೆ ಸಿಎಂ ವಿರುದ್ಧ ತನಿಖೆ ನಡೆಸಲು ರಾಜ್ಯಪಾಲರು ನೀಡಿದ್ದ ಪ್ರಾಸಿಕ್ಯೂಷನ್ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ರಾಜ್ಯಪಾಲರು ನೀಡಿದ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ಮುಕ್ತಾಯವಾಗಿದ್ದು, ಹೈಕೋರ್ಟ್ ತನ್ನ ತೀರ್ಪು ಕಾಯ್ದಿರಿಸಿದೆ. ಲಿಖಿತ ವಾದವಿದ್ರೆ ನಾಳೆಯೇ ಸಲ್ಲಿಸುವಂತೆ ವಾದಿ ಪ್ರತಿವಾದಿಗಳಿಗೆ ಹೈಕೋರ್ಟ್ ಸೂಚಿಸಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ತೀರ್ಪು ಬರುತ್ತೋ ಅನ್ನೋ ಟೆನ್ಷನ್ ಹೆಚ್ಚಾಗಿದೆ. ಹಾಗಿದ್ರೆ ಇವತ್ತು ನಡೆದ ವಾದ ಪ್ರತಿವಾದವೇನು? ಕೋರ್ಟ್ ಕಲಾಪದ ಇನ್ಸೈಡ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಮುಡಾ ಹಗರಣದಲ್ಲಿ ಸಿಎಂ ಪಾತ್ರವೇನು ಎಂಬುದನ್ನ ರಾಜ್ಯಪಾಲರು ತಿಳಿಸಿಲ್ಲ. ಯಾವುದಾದರೂ ಕಡತಕ್ಕೆ ಸಿಎಂ ಸಹಿ ಹಾಕಿದ್ದಾರೆಯೇ ಹೇಳಿಲ್ಲ. ಹೀಗಾಗಿ ರಾಜ್ಯಪಾಲರು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. 1984ರಿಂದ ಸಿದ್ದರಾಮಯ್ಯ ಶಾಸಕರಾಗಿದ್ದಾರೆ. ಆದರೆ ಅವರು ಮುಡಾಗೆ ಸಂಬಂಧಿಸಿದಂತೆ ಯಾವುದೇ ಹೊಣೆ ನಿಭಾಯಿಸಿಲ್ಲ. ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನ ವಿಶೇಷ ಸಂದರ್ಭದಲ್ಲಷ್ಟೇ ಬಳಸಬೇಕು. ಹಾಗೆ ಬಳಸಿದಾಗ ಅದಕ್ಕೆ ಕಾರಣಗಳನ್ನ ನೀಡಬೇಕು. ತಾವು ಪರಿಶೀಲಿಸಿದ ಸಾವಿರಾರು ಪುಟಗಳ ಕಡತದಲ್ಲಿನ ಒಂದೇ ಒಂದು ಪದವನ್ನ ತಮ್ಮ ಆದೇಶದಲ್ಲಿ ರಾಜ್ಯಪಾಲರು ಉಲ್ಲೇಖಿಸಿಲ್ಲ. ಸಚಿವ ಸಂಪುಟದ ಶಿಫಾರಸು ತಾರತಮ್ಯ ಪೂರಿತ ಎಂಬುದಕ್ಕೆ ಅವರು ಕಾರಣ ನೀಡಬೇಕಿತ್ತು. ಶಶಿಕಲಾ ಜೊಲ್ಲೆ ಜೊತೆ ಮೇಲಿನ 2021ರ ದೂರಿನ ಬಗ್ಗೆ ರಾಜ್ಯಪಾಲರು 2024ರಲ್ಲಿ ತೀರ್ಮಾನಿಸಿದ್ದಾರೆ. ಆದರೆ ಸಿಎಂ ವಿರುದ್ಧ ಮಾತ್ರ ತರಾತುರಿಯಲ್ಲಿ ಅನುಮತಿ ನೀಡಿದ್ದಾರೆ. ಸಿಎಂ ಸಹಿಯೇ ಇಲ್ಲದ 23 ವರ್ಷಗಳ ಹಳೆಯ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಡಿನೋಟಿಫಿಕೇಶನ್, ಜಮೀನು ಖರೀದಿ, ನಿವೇಶನ ಹಂಚಿಕೆಯಲ್ಲಾಗಲಿ ಸಿದ್ದರಾಮಯ್ಯ ಭಾಗಿಯಾಗಿಲ್ಲ. ಸಿಎಂ ಪುತ್ರ ಪದನಿಮಿತ್ಯ ಸದಸ್ಯರಾಗಿ ಮಾತ್ರ ಮುಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಹೊರತು ನಿರ್ಧಾರದಲ್ಲಿ ಅವರ ಪಾತ್ರವಿಲ್ಲ. 50-50 ಅನುಪಾತದ ಅಡಿ ನಿವೇಶನ ಹಂಚಿಕೆಯಾಗಿರುವುದು ಬಿಜೆಪಿ ಅವಧಿಯಲ್ಲಿಯೇ. ಹೀಗಾಗಿ ರಾಜ್ಯಪಾಲರ ಅನುಮತಿ ಕಾನೂನುಬಾಹಿರವೆಂದು ರದ್ದುಪಡಿಸಬೇಕು. ಇದಾದ ಬಳಿಕ ಸಿಎಂ ಪರ ಮತ್ತೊಬ್ಬ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಮಾಡಿದ್ರು. ಸ್ವತಂತ್ರ ವಿವೇಚನೆ ಬಳಸಿ ಆದೇಶಿಸುತ್ತೇನೆಂದು ರಾಜ್ಯಪಾಲರು ಹೇಳಿದ್ದಾರೆ. ಹರಿಯನ್ನ ತೆಗಳುತ್ತಾ ಕೈಲಾಸದ ಬದಲು ವೈಕುಂಠಕ್ಕೆ ಹೋದ ಶಿವಭಕ್ತನ ಕಥೆಯಂತೆ ರಾಜ್ಯಪಾಲರ ಆದೇಶವಿದೆ. ರಾಜ್ಯಪಾಲರ ಆದೇಶದಲ್ಲಿ ಫೋರ್ಜರಿ ಸೇರಿ 25 ಸೆಕ್ಷನ್ಗಳನ್ನು ಉಲ್ಲೇಖಿಸಲಾಗಿದೆ. ಸಿಎಂ ಫೋರ್ಜರಿ ಮಾಡಿದ್ದಾರೆಯೇ? ಈ ಸೆಕ್ಷನ್ಗಳಡಿ ಅನುಮತಿ ಏಕೆ ನೀಡಿದ್ದಾರೆಂದು ರಾಜ್ಯಪಾಲರು ಹೇಳಿಲ್ಲ. ಕಳೆದ 50 ವರ್ಷಗಳಲ್ಲಿ 5 ವರ್ಷದ ಅವಧಿ ಪೂರೈಸಿದ ಏಕೈಕ ಸಿಎಂ ಸಿದ್ದರಾಮಯ್ಯ. 2ನೇ ಬಾರಿಗೆ ಸಿಎಂ ಆಗಿರುವ ಸಿದ್ದರಾಮಯ್ಯಗೆ ಜುಜುಬಿ ಸೈಟ್ಗೆ ಸಿಎಂ ಹೀಗೆಲ್ಲ ಮಾಡುವ ಅಗತ್ಯವಿಲ್ಲ. ಪರಿಹಾರದ ನಿವೇಶನ ಕೊಟ್ಟಿರುವುದು ಸಿದ್ದರಾಮಯ್ಯ ಅಲ್ಲ, ಮೂಢ. ಜನಪ್ರಿಯ ನಾಯಕನ ವಿರುದ್ಧ ರಾಜ್ಯಪಾಲರು ಈ ರೀತಿಯಲ್ಲಿ ಅನುಮತಿ ನೀಡಬಾರದಿತ್ತು. ಅಧಿಕಾರದಲ್ಲಿದ್ದಾಗ ಸಂಬಂಧಿಕರು, ಅಧಿಕಾರಿಗಳು ಅಸೂಯೆಯಿಂದ ಏನಾದರೂ ಮಾಡಿರಬಹುದು. ಇದಕ್ಕೆ ಸಿದ್ದರಾಮಯ್ಯರನ್ನ ಹೊಣೆ ಮಾಡಿರುವುದು ಸರಿಯಲ್ಲ. ಸಿಎಂ ಪರ ವಾದ ಮುಗಿಯುತ್ತಿದ್ದಂತೆ ದೂರುದಾರರ ಪರ ವಕೀಲರು ತಮ್ಮ ಪ್ರತಿವಾದ ಮುಂದಿಟ್ಟರು. ದೇವನೂರು ಬಡಾವಣೆಯ ಜಮೀನಿಗೆ ವಿಜಯನಗರದ ಬಡಾವಣೆಯಲ್ಲಿ ಬದಲಿ ನಿವೇಶನ ಪಡೆದಿದ್ದಾರೆ. ಚಿಂತಾಮಣಿಯ ಜಮೀನಿಗೆ ಸದಾಶಿವನಗರದಲ್ಲಿ ನಿವೇಶನ ಪಡೆದಂತಾಗಿದೆ. ಸಿಎಂ ವಿರುದ್ಧದ ಆರೋಪಗಳ ಬಗ್ಗೆ ತನಿಖೆ ಅಗತ್ಯವಿದೆ. ಕೃಷಿ ಜಮೀನೆಂದು ಅಭಿವೃದ್ಧಿಯಾದ ಜಮೀನಿನ ಭೂ ಪರಿವರ್ತನೆ ಮಾಡಲಾಗಿದೆ. ಸಮಾನಾಂತರ ಬಡಾವಣೆಯಲ್ಲಿ ಬದಲಿ ನಿವೇಶನ ನೀಡದೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ನೀಡಲಾಗಿದೆ. ಇಂದಿನ ಬೆಲೆ 40 ಲಕ್ಷವಾಗಬಹುದಾಗಿದ್ದ ಜಮೀನಿಗೆ ಬದಲಾಗಿ 55 ಕೋಟಿಯ ನಿವೇಶನವನ್ನ ಪಡೆದಿದ್ದಾರೆ. ಇದೆಲ್ಲದರ ಬಗ್ಗೆ ತನಿಖೆ ಅಗತ್ಯವಿದೆ. ಹೀಗೆಂದು ವಾದ ಮಂಡಿಸಿದ ಬಳಿಕ 6 ದಿನಗಳ ಸುದೀರ್ಘ ವಾದ ಮುಕ್ತಾಯಗೊಳಿಸಿರುವ ಹೈಕೋರ್ಟ್ ತೀರ್ಪು ಕಾಯ್ದಿರಿಸಿದೆ. ಅರ್ಜಿದಾರರು ಎತ್ತಿರುವ ಕಾನೂನಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಿರುವ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿರುವ ಏಕಸದಸ್ಯ ಪೀಠ ಕೆಲ ದಿನಗಳಲ್ಲೇ ತೀರ್ಪು ಪ್ರಕಟಿಸುವ ಸಾಧ್ಯತೆ ಇದೆ. ರಮೇಶ್, TV9 ಬೆಂಗಳೂರು.